ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜೆ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ, ಕಡ್ಡಾಯ ಕನ್ನಡ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರಾ, ಅಥವಾ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರೆಲ್ಲ ಬರೀಬೋದು, ಯಾರೆಲ್ಲ ಬರೀಬಾರ್ದು, ಯಾರಿಗೆಲ್ಲ ವಿನಾಯಿತಿ ಇದೆ. ಹೀಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ. ಈ ಎಕ್ಸಾಮ್ನ ಯಾರೆಲ್ಲ ಬರೀಬೇಕು ಅಂದರೆ, SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದದೇ ಇರುವವರು, ಅಂದರೆ SSLCಯಲ್ಲಿ ಕನ್ನಡ ಭಾಷೆನ ಪ್ರಥಮ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡದೇ ಇರುವಂಥವರು ಈ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರಿಬೇಕು. ಇನ್ನು ಯಾರೆಲ್ಲ ಬರಿಬಾರ್ದು ಅಂದರೆ, SSLCಯಲ್ಲಿ ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರುವ ಅಥವಾ ಕನ್ನಡ ಮಾಧ್ಯಮದಲ್ಲಿ SSLC ಅಥವಾ ತತ್ಸಮಾನ ಪರೀಕ್ಷೆಯನ್ನು ಉತ್ತೀರ್ಣರಾದಂಥವರು, ಅಂದರೆ ಪಾಸಾಗಿರುವಂಥವರು ಈ ಪರೀಕ್ಷೆಯನ್ನು ಬರೆಯುವ ಅಗತ್ಯ ಇರೋದಿಲ್ಲ. ಅಂದರೆ SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕಲ್ತಿರುವವರು, ಮತ್ತು ಇಲ್ಲ ಅಂದರೆ SSLCವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂಥವರು ಈ ಎಕ್ಸಾಮನ್ನು ಬರೆಯುವ ಅಗತ್ಯ ಇರೋದಿಲ್ಲ. ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟನ್ನು ಮಾಡಿ. ವಾಟ್ಸಪ್ ನಂಬರ್ ಇರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. SSLC ಒಳಗೂ ಯಾರು ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದೀರಾ ಅಂಥವ್ರು ಈ ಎಕ್ಸಾಮ್ನ ಬರಿಬೇಡಿ, ಬರದೇ ಇದ್ದರೂ ನಡೆಯುತ್ತೆ. ಯಾರು ಬರಿಬೇಕಂದ್ರೆ ಕನ್ನಡ SSLCಯಲ್ಲಿ ಕನ್ನಡ ಭಾಷೆನ ಪ್ರಥಮ ಮತ್ತು ದ್ವಿತೀಯ ಭಾಷೆಗೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರೆಲ್ಲ ಕಲ್ತಿಲ್ವಲ್ಲ ಅಂಥವರು ಈ ಎಕ್ಸಾಮನ್ನು ಬರೀಲೇಬೇಕು. ಕಲಿಯದೇ ಇದ್ದವರು, ಕನ್ನಡ ಮೀಡಿಯಮ್ದಲ್ಲಿ ಕಲಿಯದೇ ಇದ್ದವರು, ಕನ್ನಡ ಭಾಷೆಯನ್ನು ಕಲಿಯದೇ ಇದ್ದವರು ಈ ಎಕ್ಸಾಮನ್ನ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಬೇಕು. ಅಡ್ಮಿಟ್ ಕಾರ್ಡ್ ಕೂಡ ಔಟ್ ಆಗಿದೆ. ಯಾರೆಲ್ಲ ಬರಿಬಾರ್ದು ಅಂತ ಹೇಳಿದೆಯಲ್ಲ, ಕನ್ನಡ ಮೀಡಿಯಮಲ್ಲಿ ಕಲಿತವರು ಬರೀದೇ ಇದ್ದರು ಬರೆಯುವ ಅಗತ್ಯ ಇಲ್ಲ. ಹಾಗೆ SSLCಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಆಯ್ಕೆ ಮಾಡಿ ಕನ್ನಡವನ್ನು ಕಲಿತಂಥವರು ಈ ಎಕ್ಸಾಮನ್ನು ಬರೆಯುವ ಅಗತ್ಯ ಇರೋದಿಲ್ಲ. ಹಾಗಾಗಿ ಇದು ಡೌಟ್ ಕ್ಲಿಯರ್ ಮಾಡುವ ವಿಡಿಯೋ ಆಗಿತ್ತು ಅಷ್ಟೇ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಮ್ ಜೆ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.